ಸತ್ಯಜಿತ್ ಸುರತ್ಕಲ್ಗೆ ಪರಿವಾರ ಪಕ್ಷದಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಸಿಗಲಿ. ಸಂಘ ಪರಿವಾರದ ಕಾರ್ಯಕರ್ತ ಸಂದೀಪ್ ಪೂಜಾರಿ ಪಂಪ್ವೆಲ್. ಟೂಲ್ ಕಿಟ್ ಎಂದು ಹೇಳೋದು ಬಿಲ್ಲವ ಸಮಾಜಕ್ಕೆ ಮಾಡುವ ದೊಡ್ಡ ಅವಮಾನ ಎಂದ ಸಂಘ ಪರಿವಾರದ ಕಾರ್ಯಕರ್ತ. ಜೋರಾಯಿತು ಬಿಜೆಪಿಯಲ್ಲಿ ಕಟ್ಟರ್ ಹಿಂದುತ್ವ ಕಾರ್ಯಕರ್ತರಿಗೆ ಸೂಕ್ತ ಸ್ಥಾನಮಾನ ಸಿಗಬೇಕು ಎಂಬ ಚರ್ಚೆ. ಸತ್ಯಜಿತ್ ಸುರತ್ಕಲ್ ಅವರಿಗೆ ಪರಿವಾರ ಪಕ್ಷದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಸಿಗಲಿ ಎಂದು ಸಂಘ ಪರಿವಾರದ ಕಾರ್ಯಕರ್ತ ಹಿಂದೂ ಜಾಗರಣ ವೇದಿಕೆಯ ಮಾಜಿ ಮುಖಂಡ ಸಂದೀಪ್ ಪೂಜಾರಿ ಪಂಪ್ವೆಲ್ ಆಗ್ರಹಿಸಿದ್ದು, ಇದನ್ನ ಟೂಲ್ ಕಿಟ್ ಎಂದು ಹೇಳೋದು ಸರಿಯಲ್ಲ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸತ್ಯಜಿತ್ ಸುರತ್ಕಲ್ ಹಿಂದುತ್ವ ವಲಯದಲ್ಲಿ ಹಿರಿಯ ನಾಯಕ. ಬಿಲ್ಲವ ಸಮುದಾಯದ ಸತ್ಯಜಿತ್ ಸುರತ್ಕಲ್ ಮುಲಾಜಿಲ್ಲದ ಹಿಂದುತ್ವ ನಾಯಕನಾಗಿ ಗುರುತಿಸಿಕೊಂಡವರು. ಅನಂತಕುಮಾರ್ ಹೆಗ್ಡೆ, ಪ್ರಹ್ಲಾದ್ ಜೋಶಿಯಂತಹ ಹಿರಿಯ ಬಿಜೆಪಿ ನಾಯಕರ ಸಮಕಾಲೀನರು. 90ರ ದಶಕದಲ್ಲಿ ಹುಬ್ಬಳ್ಳಿ ಈದ್ಗಾ ಮೈದಾನ ವಿವಾದದ ಸಂದರ್ಭದಲ್ಲೇ ಸಂಘ ಪರಿವಾರದಲ್ಲಿ ಕಟ್ಟರ್ ನಾಯಕನಾಗಿ ಗುರುತಿಸಿಕೊಂಡವರು. 1998-99ರ ಸುರತ್ಕಲ್ ಗಲಭೆ ಸಂದರ್ಭದಲ್ಲಿ ಅವರ ಪಾತ್ರ ವ್ಯಾಪಕವಾಗಿ ಚರ್ಚೆಯಾಗಿತ್ತು. ಆದರೆ ಅವರ ಸಮಕಾಲೀನ ಬಿಜೆಪಿ ನಾಯಕರು ಹಲವಾರು ಬಾರಿ ಎಂಪಿ, ಎಂಎಲ್ಎ, ಸಚಿವರಾಗಿ ಮೆರೆದರು. ಸತ್ಯಜಿತ್ ಸುರತ್ಕಲ್ಗೆ ಒಮ್ಮೆಯೂ ಬಿಜೆಪಿ ವಿಧಾನಸಭೆ ಅಥವಾ ಲೋಕಸಭಾ ಟಿಕೆಟ್ ನೀಡಲಿಲ್ಲ. ಪ್ರತಿ ಬಾರಿ ಆಕಾಂಕ್ಷಿಯಾಗಿಯೇ ಉಳಿದವರು ಸತ್ಯಜಿತ್ ಸುರತ್ಕಲ್. ಆರಂಭದಲ್ಲಿ ಅವರು ಈ ಬಗ್ಗೆ ತಕರಾರು ಎತ್ತಿರಲಿಲ್ಲ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ತಮ್ಮನ್ನು ಬಳಸಿ ಬಿಸಾಡಿದ್ರು ಎಂಬ ಭಾವನೆ ಅವರಿಗೂ ಬಲವಾಗಿ ಬಂದಿದೆ. ಅದನ್ನವರು ಹೇಳುತ್ತಲೂ ಇದ್ದಾರೆ. ಇತ್ತೀಚೆಗೆ ಸತ್ಯಜಿತ್ ಸುರತ್ಕಲ್ ರಾಜ್ಯಾದ್ಯಂತ ತಿರುಗಾಡಿ ಬಿಲ್ಲವ ಸಮುದಾಯದಲ್ಲಿ ಸಂಘಟನೆ ಮಾಡುತ್ತಿದ್ದಾರೆ. ಬಿಲ್ಲವ ಸಮುದಾಯದಲ್ಲಿರುವ ಸಂಘ ಪರಿವಾರದ ಕಾರ್ಯಕರ್ತರು ಅವರ ಬೆನ್ನಿಗೆ ನಿಂತಿದ್ದಾರೆ. ಬಿಲ್ಲವ ಸಮುದಾಯದ ಇತರ ಪಕ್ಷಗಳ ನಾಯಕರನ್ನು ಸತ್ಯಜಿತ್ ಸುರತ್ಕಲ್ ಭೇಟಿಯಾಗಿ ಸಮುದಾಯದ ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಇತ್ತೀಚೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರನ್ನ ಸತ್ಯಜಿತ್ ಸುರತ್ಕಲ್ ಭೇಟಿಯಾಗಿ ಅಭಿನಂದಿಸಿದ್ದು ಚರ್ಚೆಯಾಗಿತ್ತು. ಈಗ ಸತ್ಯಜಿತ್ಗೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗಬೇಕು ಎಂಬ ಆಗ್ರಹ ಮತ್ತೆ ಬಲವಾಗಿ ಕೇಳಿಬಂದಿದೆ. ಬಂಟ್ವಾಳದ ಶರತ್ ಮಡಿವಾಳ ಹತ್ಯೆಗೆ 9 ವರ್ಷಗಳು ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾವನಾತ್ಮಕ ಪೋಸ್ಟ್ ಮಾಡಿ ಎಲ್ಲರ ಗಮನ ಸೆಳೆದಿದ್ದ ಸಂದೀಪ್ ಪೂಜಾರಿ ಪಂಪ್ವೆಲ್ ತಮ್ಮ ಪೋಸ್ಟ್ನಲ್ಲಿ ತಾವು ಸಂಘಟನೆಯಲ್ಲಿದ್ದಾಗ ಎದುರಿಸಿದ ಸಂಕಷ್ಟದ ದಿನಗಳ ಬಗ್ಗೆ ಮೆಲುಕು ಹಾಕಿದ್ದರು. ಶರತ್ ಮಡಿವಾಳ ಅವರ ಪಾರ್ಥಿವ ಶರೀರದ ಮೆರವಣಿಗೆ ವೇಳೆ ನಡೆದ ಗುಂಪು ಘರ್ಷಣೆಗೆ ಸಂಬಂಧಪಟ್ಟಂತೆ 3 ಪ್ರಕರಣಗಳು ದಾಖಲಾಗಿ ಜೈಲು ವಾಸ ಅನುಭವಿಸಬೇಕಾಯಿತು. ಸಾಮಾಜಿಕ ಜಾಲತಾಣಗಳಲ್ಲಿ ಬಂದು ಬೌದ್ಧಿಕ ಪ್ರವಚನ ಮಾಡುವುದಕ್ಕೂ ಅದನ್ನ ಅನುಭವಿಸುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಜಿಲ್ಲೆಯಲ್ಲಿನ ಕೊಲೆಗಳ ಹೆಸರಿನಲ್ಲಿ ಶಾಸಕರಾದವರು ಮಾತ್ರ ಕಳೆದ 9 ವರ್ಷಗಳಲ್ಲಿ ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಬೇಕಾಗುವಷ್ಟು ಜೋಳಿಗೆ ತುಂಬಿಸಿಕೊಂಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದರು. ಇದೀಗ ಮತ್ತೆ ಸಾಮಾಜಿಕ ಜಾಲತಾಣ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿರುವ ಸಂದೀಪ್ ಪೂಜಾರಿ ಪಂಪ್ವೆಲ್ ಅವರು ಕಳೆದ 8 ವರ್ಷಗಳಿಂದ ಸತ್ಯಜಿತ್ ಸುರತ್ಕಲ್ ಅವರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಬೇಕು ಎಂಬುದೇ ನಮ್ಮ ಪ್ರಮುಖ ಆಗ್ರಹವಾಗಿದೆ ಎಂದು ಹೇಳಿದ್ದಾರೆ. ಸಂದೀಪ್ ಪೂಜಾರಿ ಪಂಪ್ವೆಲ್ ಪೋಸ್ಟ್ನಲ್ಲಿ ಏನಿದೆ? ಮೊನ್ನೆಯ ಹೇಳಿಕೆಯನ್ನ ತಿರುಚಿ ನಿಮ್ಮ ಮೈಲೇಜಿಗೆ ತಕ್ಕಂತೆ ಸುದ್ದಿ ಮಾಡಿರುವ ಎಡ ಬಲ ಪಂಥದ ಪ್ರತಿಯೊಬ್ಬರಿಗೂ ಇನ್ನೊಂದು ಅವಕಾಶ. ಇದನ್ನು ವೈರಲ್ ಮಾಡುವ ಜವಾಬ್ದಾರಿ ನಿಮ್ಮದು. ಸತ್ಯಜಿತ್ ಸುರತ್ಕಲ್ ಅವರಿಗೆ ಪರಿವಾರ ಪಕ್ಷದಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ಸಿಗಲಿ. ಕಳೆದ 8 ವರ್ಷಗಳಲ್ಲಿ ನಮ್ಮ ಆಗ್ರಹ ಇರೋದು ಇದೊಂದೇ ಆಗಿದೆ. ನೀವು ಹೇಳುವ ಭದ್ರಕೋಟೆ ಹಿಂದುತ್ವ ಎಲ್ಲವೂ ಇದರಲ್ಲೇ ಬರುತ್ತದೆ. ಯಾಕಂದ್ರೆ ರಾಜಕೀಯ ಬಿಟ್ಟು ಹಿಂದುತ್ವ ಇಲ್ಲ ಎನ್ನುವುದು ಸಂಘಟನೆಯ ಪ್ರಮುಖರು, ಕಾರ್ಯಕರ್ತರು ಕಳೆದ 4-5 ದಿನಗಳಿಂದ ತಿಳಿಸಿಕೊಟ್ಟಿದ್ದೀರಿ. ಹಾಗಾಗಿ ಹೇಳುತ್ತಾ ಇದ್ದೇವೆ, ಮುಂದಿನದು ಇತಿಹಾಸ ಆಗಲಿ. ಅನೇಕರ ಮೈಲೇಜ್ಗಾಗಿ ನಾನು ಹೇಳಿರುವ ಹೇಳಿಕೆಯನ್ನ ತಿರುಚಿ ನ್ಯೂಸ್ ಮಾಡುವವರು, ಪುಟಗಟ್ಟಲೆ ಬರೆಯೋರು ಇದರ ಬಗ್ಗೆನೂ ಪ್ರಚಾರ ಮಾಡಿ ಹಿಂದೂ ಪರ ಧ್ವನಿಗಾಗಿ ಕೈ ಜೋಡಿಸಿ. ನಾವು ನಿಮ್ಮೊಂದಿಗೆ ಇದ್ದೇವೆ ಎಂದು ಬರೆದಿದ್ದಾರೆ. ಬಿಲ್ಲವ ಸಮಾಜವನ್ನ ಟೂಲ್ ಕಿಟ್ ಎನ್ನುವವರಿಗೆ ಒಂದು ಕಿವಿಮಾತು. ಪ್ರತಿಯೊಂದು ಜಾತಿಯೂ ಹಿಂದುತ್ವ ಎನ್ನುವ ಆಲದ ಮರದ ಬೇರುಗಳಿದ್ದಂತೆ. ಇದನ್ನ ಗಟ್ಟಿಗೊಳಿಸುವ ಕಾರ್ಯವೂ ನಡೆಯಬೇಕು. ಹಾಗೂ ಅದು ಕಾಲದ ಬೇಡಿಕೆಯೂ ಹೌದು, ಅನಿವಾರ್ಯವೂ ಹೌದು. ಬಿಲ್ಲವ ಸಮಾಜ ಸಂಘಟನೆ ಇರೋದು ಸಮಾಜದ ಜಾಗೃತಿಗಾಗಿ. ಇದರ ಮೂಲಕ ಪಕ್ಷಾತೀತವಾಗಿ ಸಮಾಜದ ವ್ಯಕ್ತಿಗಳ ಪರವಾಗಿ ನಿಲ್ಲೋದು ನಮ್ಮ SNGV ಸಂಘಟನೆಯ ಮೂಲ ಮಂತ್ರ ಮತ್ತು ಧ್ಯೇಯವಾಗಿದೆ. ನಮ್ಮ ಸಮಾಜದ ಹಿತರಕ್ಷಣೆಯ ದೃಷ್ಟಿಯಿಂದ ಜಾಗೃತ ಸಮಾಜದ ನಿರ್ಮಾಣದ ಮೂಲಕ ಶಿಕ್ಷಣ, ಉದ್ಯೋಗ, ವ್ಯವಹಾರ, ಸಾಮಾಜಿಕ, ಸಾಂಸ್ಕೃತಿಕ, ಕ್ರೀಡಾ, ರಾಜಕೀಯ ಕ್ಷೇತ್ರದಲ್ಲಿ ಬೆಳಗಬೇಕು ಎನ್ನುವುದು ನಮ್ಮ ಧ್ಯೇಯವಾಗಿದೆ. ಇದನ್ನ ಟೂಲ್ ಕಿಟ್ ಅನ್ನೋದು ಬಿಲ್ಲವ ಸಮಾಜಕ್ಕೆ ಮಾಡುವ ದೊಡ್ಡ ಅವಮಾನ. ಇದನ್ನ ದಯವಿಟ್ಟು ಮಾಡಬೇಡಿ. ಯಾಕಂದ್ರೆ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುವ ದೊಡ್ಡ ವರ್ಗವೇ ಸಾಮಾಜಿಕ ಜಾಲತಾಣದಲ್ಲಿದೆ ಎಂದು ಸಂದೀಪ್ ಪೂಜಾರಿ ಪೋಸ್ಟ್ನಲ್ಲಿ ಬರೆದಿದ್ದಾರೆ.
ಸಂದೀಪ್ ಪೂಜಾರಿ ಅವರ ಪೋಸ್ಟ್ಗೆ ಹಲವರು ವಿಭಿನ್ನವಾಗಿ ಪ್ರತಿಕ್ರಿಯಿಸಿದ್ದಾರೆ. ಕೆಲವರು ಸತ್ಯಜಿತ್ ಸುರತ್ಕಲ್ ಅವರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಕುರಿತು ಸುಧೀರ್ ಎಸ್ ಎಂಬುವರು ಪ್ರತಿಕ್ರಿಯಿಸಿ, ಟೂಲ್ ಕಿಟ್ ಎಂದವರನ್ನ ಬಿಡುವ ಪ್ರಶ್ನೆಯೇ ಇಲ್ಲ. ಹಿಂದೂ ಸಮಾಜದ ಶಕ್ತಿಯಾಗಿರುವ ಸತ್ಯಜಿತ್ ಸುರತ್ಕಲ್ ಅವರನ್ನ ಬಿಲ್ಲವ ಎನ್ನುವ ಕಾರಣಕ್ಕೆ ಸೀಮಿತಪಡಿಸುವ ಅಧಿಕಾರ ಅವರಿಗೆ ಕೊಟ್ಟವರು ಯಾರು? ಈ ಪ್ರಶ್ನೆಗೆ ಅವರಿಂದಲೇ ಉತ್ತರ ಸಿಗಬೇಕು. ಅಲ್ಲಿಯ ತನಕ ಬಿಡುವ ಪ್ರಶ್ನೆಯೇ ಇಲ್ಲ ಎಂದು ಹೇಳಿದ್ದಾರೆ. ರಾಮ್ ಪ್ರಸಾದ್ ಎಂಬುವರು ಪ್ರತಿಕ್ರಿಯಿಸಿ, ನನಗೆ ಇಷ್ಟವಾದ ಮತ್ತು ಈಗಲೂ ಇಷ್ಟವಿರುವ ನೇರ ನಡೆನುಡಿಯ ಉತ್ತಮ ನಾಯಕರಲ್ಲಿ ಸತ್ಯಜಿತ್ ಸುರತ್ಕಲ್ ಮೊದಲ ಸಾಲಿನಲ್ಲಿ ನಿಲ್ಲುತ್ತಾರೆ. ಅವರು ಎಂದೋ ಶಾಸಕರಾಗಬೇಕಿತ್ತು ಅಥವಾ ಸಂಸದರಾಗಬೇಕಿತ್ತು. ಅವರಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನವನ್ನಾದರೂ ಭಾರತೀಯ ಜನತಾ ಪಕ್ಷ ಕೊಡಲೇಬೇಕಿತ್ತು. ಅಥವಾ ರಾಜ್ಯ ಬಿಜೆಪಿಯ ಅಧ್ಯಕ್ಷತೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರಾಗಿಯಾದರೂ ಸಂಘಟನಾತ್ಮಕ ಹುದ್ದೆ ಕೊಟ್ಟು ಅವರ ಸಾರ್ವಜನಿಕ ಸೇವೆಗೆ ಮಾನ್ಯತೆ ನೀಡಬೇಕಿತ್ತು ಎಂದು ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಗೆ ಹಿನ್ನಡೆ ಉಂಟಾಗಲು ಬಹುಮಟ್ಟಿಗೆ ಸತ್ಯಜಿತ್ ಸುರತ್ಕಲ್ ಅವರನ್ನ ನಿರ್ಲಕ್ಷ್ಯ ಮಾಡಿದ್ದು, ಪುತ್ತೂರಿನಲ್ಲಿ ಶಕುಂತಲಾ ಶೆಟ್ಟರಿಗೆ ಟಿಕೆಟ್ ನಿರಾಕರಿಸಿ ಸ್ವಾಭಿಮಾನಿ ವೇದಿಕೆ ರೂಪುಗೊಂಡಿದ್ದು, ಅರುಣ್ ಕುಮಾರ್ ಪುತ್ತಿಲರನ್ನ ನಿರ್ಲಕ್ಷಿಸಿ ಪುತ್ತಿಲ ಪರಿವಾರ ಸಂಘಟನೆ ಹುಟ್ಟಲು ಅವಕಾಶ ಕೊಟ್ಟದ್ದಾಗಿದೆ. ಇದರಲ್ಲಿ ಮೊದಲ ಮತ್ತು ಮೂರನೆಯ ವಿಷಯಗಳನ್ನ ತ್ಯಾಗ ಮನೋಭಾವ ಇದ್ದರೆ ಹಠಮಾರಿತನ ಬಿಟ್ಟರೆ ಪರಿಹರಿಸಬಹುದು. ಪರಿಹರಿಸುವ ಮನಸ್ಸು ಇರಬೇಕು ಅಷ್ಟೇ ಎಂದು ಹೇಳಿದ್ದಾರೆ. ಚೈತನ್ಯ ಭಟ್ ಎಂಬುವರು ಪ್ರತಿಕ್ರಿಯಿಸಿ, ಹೌದು, ನಮ್ಮ ಮೂಲ್ಕಿ ಮೂಡಬಿದ್ರೆ ಕ್ಷೇತ್ರಕ್ಕೆ ಇವರು ಬೇಕು ಎಂದು ಹೇಳಿದ್ದಾರೆ. ಎಸ್ ಕುಮಾರ್ ಎಂಬವರು ಪ್ರತಿಕ್ರಿಯಿಸಿ, ಯೋಗೀಶ್ ಭಟ್ರಿಗೆ ಸೋಲುವವರಿಗೆ ಟಿಕೆಟ್ ಕೊಡ್ತಾರೆ, ಆದರೆ ಒಬ್ಬ ಅಪ್ಪಟ ಹಿಂದುತ್ವವಾದಿಗೆ ಟಿಕೆಟ್ ಕೊಡಲ್ಲ ಎಂದು ಬರೆದುಕೊಂಡಿದ್ದಾರೆ. ಆನಂದ್ ದೇಸಾಯಿ ಜೇರಟಗಿ ಎಂಬವರು ಪ್ರತಿಕ್ರಿಯಿಸಿ, ಹಿಂದುತ್ವ ರಾಜಕೀಯ ಅಂದ್ರೆ ಕೆಲ ಜಾತಿ ನಾಯಕರು ಹೋರಾಟ ಮಾಡಿದ್ರೆ ಹಿಂದುತ್ವ, ಬೇರೆ ಜಾತಿಯವರು ಮಾಡಿದ್ರೆ ಅದು ಡೋಂಗಿ ಹಿಂದುತ್ವ. ಅವರಿಗೆ ಯಾರು ಬಕೆಟ್ ಹಿಡಿತಾರೆ ಅಂತಹ ಜನರು ಮಾತ್ರ ಹಿಂದುತ್ವವಾದಿಗಳು. ನಮ್ಮ ಬೆಂಬಲ ಸತ್ಯಜಿತ್ ಸುರತ್ಕಲ್ ಅವರಿಗೆ ಎಂದು ಬರೆದಿದ್ದಾರೆ. ಶ್ರೀಧರ ಮಡಿವಾಳ ಎಂಬವರು ಪ್ರತಿಕ್ರಿಯಿಸಿ, ದಕ್ಷಿಣ ಕನ್ನಡದ ಎಲ್ಲ ಹಿಂದುತ್ವ ನಾಯಕರಿಗೆ ಹಿಂದುತ್ವ ಪಕ್ಷ ಎನಿಸಿಕೊಂಡವರು ಅವಕಾಶ ಕೊಡಲಿ. ಮಹೇಶ್ ಶೆಟ್ಟಿ ತಿಮ್ರೋಡಿ, ಸತ್ಯಜಿತ್ ಸುರತ್ಕಲ್, ಪ್ರವೀಣ್ ಬಾಲ್ಕೆ ಅವರಿಗೆ ಅವಕಾಶ ಕೊಡಲಿ ಎಂದು ಬರೆದುಕೊಂಡಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.